ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಹೊರೆ ಬೀಳ್ತಾ ಇದೆಯಂತೆ. ವೆಚ್ಚ ಕಡಿತಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ, ನೋಡ್ತಾ ಇದೆ ಪಾಸಿಬಿಲಿಟೀಸ್ ನ. ಉಚಿತ ಬಸ್ ಪ್ರಯಾಣದಲ್ಲೂ ಕೆಲವೊಂದಷ್ಟು ಬದಲಾವಣೆಗಳನ್ನ ತರೋಕೆ ಸಾಧ್ಯ ಇದೆಯಾ ಅಂತ ಕೆಲವು ಲೆವೆಲ್ ನಲ್ಲಿ ಚರ್ಚೆಗಳಾಗಿದೆ. ಆಧಾರ್ ಜೊತೆಗೆ ಬಿಪಿಎಲ್ ಕಾರ್ಡ್ ಅನ್ನ ಕೂಡ ಮಾನದಂಡವಾಗಿ ಬಳಸಿಕೊಳ್ಳಲಾಗುತ್ತಾ ಅನ್ನೋ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಚರ್ಚೆಯ ಹಂತದಲ್ಲಿದ್ರೂ ಕೂಡ ಬಹಳಷ್ಟು ಜನ ಇನ್ನೂ ಯಾವ್ದೋ ಫೈನಲ್ ಆಗಿಲ್ಲ, ಕರೆಕ್ಟ್ ಒಪ್ಕೊಳ್ಳೋಣ, ಬಟ್ ಈ ರೀತಿ ಚರ್ಚೆಗೆ ಬಿಡುವಂತಹ ವಿಚಾರ ಒಂದ್ ರೀತಿ ಟೆಸ್ಟಿಂಗ್ ದ ವಾಟರ್, ನೀರ್ ಬೆಚ್ಚಗಿದೆಯಾ ಅಥವಾ ತಣ್ಣಗಿದೆಯಾ, ಈ ತರದೊಂದು ಚರ್ಚೆ ಬಿಟ್ರೆ ಅದರಿಂದ ಬರುವಂತಹ ಅಭಿಪ್ರಾಯ ನೋಡ್ಕೊಂಡು ನಂತರ ಡಿಸೈಡ್ ಮಾಡೋಣ ಅನ್ನೋ ಹಂತದಲ್ಲಿದ್ದಾರಾ ರಾಜ್ಯದ ನಾಯಕರು? ಖಂಡಿತ ಮಮತಾ, ಅದೇ ರೀತಿ ನಡೆಯುವಂಥದ್ದು. ಸಹಜವಾಗಿ ಈ ರೀತಿ ಬದಲಾವಣೆಗಳಾಗಬೇಕಂದಾಗ ಒಂದು ಪಲ್ಸ್ ಟೆಸ್ಟನ್ನು ಮಾಡ್ತಾರೆ, ಅದರ ಭಾಗವಾಗಿ ಇದು ಮಾಡಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾನದಂಡವನ್ನು ನಿಗದಿ ಮಾಡೋದಾದರೆ, ಪರಿಷ್ಕರಣೆ ಮಾಡೋದೇ ಹೋದಾದರೆ ಏನು ಮಾನದಂಡ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆಗ ಎಲ್ಲೋ ಬಹುತೇಕವಾಗಿ BPL ಕಾರ್ಡನ್ನು ಮಾನದಂಡವಾಗಿ ಇಟ್ಕೋಬೋದು. ನಿಮ್ಮ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಎಲ್ಲದಕ್ಕೂ ಕೂಡ ಅದೇ ಮಾನದಂಡವಾಗಿ ಇಟ್ಕೋಬೋದು. ಇನ್ನು ಉಚಿತ ಅಕ್ಕಿಯ ವಿಚಾರದಲ್ಲೂ ಕೂಡ ಇದೇ ಮಾನದಂಡವಾಗಿರುವಂಥದ್ದು. ಅಲ್ಲೂ ಕೂಡ ಒಂದಷ್ಟು ನಕಲಿ BPL ಕಾರ್ಡ್ಗಳಿದ್ದಾವೆ ಅನ್ನುವಂಥದ್ದು, ಅದನ್ನು ಕೂಡ ಗುರುತಿಸುವ ಕೆಲಸವಾದರೆ ಅದನ್ನು ಕಟ್ ಆಫ್ ಮಾಡಿದ್ರೆ ಅರ್ಧ ಖರ್ಚು ವೆಚ್ಚಗಳು ಕೂಡ ಅಲ್ಲೂ ಕೂಡ ಕಡಿಮೆ ಆಗಬಹುದು ಅನ್ನುವಂಥದ್ದು. ಹಾಗಾಗಿ ಎಲ್ಲದಕ್ಕೂ ಅದೊಂದೇ ಮಾನದಂಡವಾಗುತ್ತಾ ಅಥವಾ ಬೇರೆ ಮಾನದಂಡವನ್ನು ನಿಗದಿಪಡಿಸ್ತಾರ ಅನ್ನುವಂಥದ್ದು. ಮೇಲ್ನೋಟಕ್ಕೆ ತಕ್ಷಣಕ್ಕೆ ಹಾಗೇನಾದರೂ ಜಾರಿ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನ ಮಾಡೋದಾದರೆ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ BPL ಕಾರ್ಡನ್ನು ಮಾನದಂಡವಾಗಿ ಇಟ್ಕೊಂಡ್ರೆ ಅರ್ಧಕ್ಕರ್ಧ ಕಡಿತ ವೆಚ್ಚ ಆಗ್ಬೋದು. ಕನಿಷ್ಠ 20,000 ಕೋಟಿಯನ್ನು ದಾಟಬಹುದು ವೆಚ್ಚವನ್ನು ಕಡಿತ ಮಾಡುವಂಥದ್ದು ಅನ್ನುವಂತಂದರೆ ನಿಮಗೆ 60,000 ಕೋಟಿ ಸುಮಾರು 20,000 ಕೋಟಿಯಷ್ಟು ಉಳಿತಾಯ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದನ್ನು ಮಾಡಬಹುದು ಅನ್ನುವಂಥದ್ದು ಚರ್ಚೆ ಅಷ್ಟೇ. ಆ ಚರ್ಚೆಗೆ ಮುಖ್ಯಮಂತ್ರಿಗಳು ಒಪ್ಪಬೇಕಾಗುತ್ತೆ ಅಥವಾ ಇಡೀ ಒಂದು ಗ್ಯಾರಂಟಿ ಯೋಜನೆಯನ್ನು ಸಮೀಕ್ಷೆ ಮಾಡಿಸಬೇಕಾಗುತ್ತೆ. ಸಮೀಕ್ಷೆಯಲ್ಲಿ ಅನರ್ಹರು ಎಷ್ಟು ಜನ ಪಡಿತಾ ಇದ್ದಾರೆ ಅನ್ನುವಂಥದ್ದು ಗ್ಯಾರಂಟಿ ಆಗಬೇಕಾಗುತ್ತೆ. ತದನಂತರದಲ್ಲಿ ಇದು ಜಾರಿ ಆಗಬೇಕು. ತತ್ಕ್ಷಣಕ್ಕೆ ಏಕಾಏಕಿ ಮಾಡುವಂಥದ್ದು ಅಲ್ಲದೇ ಇದ್ರೂ ಕೂಡ ಹಂತ ಹಂತವಾಗಿ ಮಾಡಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೋದು ಸರ್ಕಾರ. ಆದರೆ ಇದ್ರ ಬಗ್ಗೆ ಕಾಂಗ್ರೆಸ್ ಮಟ್ಟದಲ್ಲಿ ಒಂದು ಚರ್ಚೆಗೆ ಈಗ ಚಾಲನೆ ಸಿಕ್ಕಿದೆ. ಅದು ಯಾವಾಗ ಅಧಿಕೃತ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ಸಹಜವಾದ ಕುತೂಹಲ ಕೂಡ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಗ್ಯಾರಂಟಿ ಯೋಜನೆಯಲ್ಲಿ ಬದಲಾವಣೆಗೆ ಒಪ್ತಾ ಇಲ್ಲ ಸಿಎಂ. ತತ್ಕ್ಷಣಕ್ಕೆ ಗ್ಯಾರಂಟಿ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ಬೇಡ, ಫಲಾನುಭವಿಗಳ ವಿಚಾರದಲ್ಲಿ ತಾರತಮ್ಯ ಮಾಡೋದು ಬೇಡ, ಇದು ಕೊಟ್ಟ ಮಾತಿಗೆ ತಪ್ಪಂತಾಗ್ಬಿಡುತ್ತೆ ಅನ್ನೋದು ಸಿಎಂ ರವರ ಮಾತಂತೆ. ಇನ್ಫ್ಯಾಕ್ಟ್ ಅವರ ಸಂಪುಟದ ಸಹೋದ್ಯೋಗಿಗಳಿಗೆ ಈಗಾಗಲೇ ಈ ವಿಚಾರವನ್ನ ತಿಳಿಸಿದ್ದಾರೆ. ಸೊ ಸಿಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಸ್ವರೂಪವನ್ನ ಬದಲಾವಣೆ ಮಾಡೋದು ಅಥವಾ ಮಾನದಂಡವನ್ನ ತರಿಸೋ ವಿಚಾರದಲ್ಲಿ ರೆಡ್ ಸಿಗ್ನಲ್ ಅನ್ನ ತೋರಿಸ್ತಾ ಇದ್ದಾರೆ. ನೋ, ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ಎಲ್ರಿಗೂ ಅಂತ, ಅದನ್ನ ನಾವು ಈಗಲೂ ಕಂಟಿನ್ಯೂ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಮಾತಿಗೆ ತಪ್ಪಿದ ಕಳಂಕ ನಮಗ್ ಬಂದ್ಬಿಡುತ್ತೆ. ಯಾವ ಗ್ಯಾರಂಟಿಯಿಂದ ಜನಪ್ರಿಯತೆ ಸಿಕ್ತೋ ಅದೇ ಗ್ಯಾರಂಟಿಯಿಂದ ಮಾತು ತಪ್ಪಿದ್ವಿ ಅಂತ ನಮಗೆ ಹಣೆಪಟ್ಟಿ ಬರುತ್ತೆ, ಬೇಡ ಅಂತ ಹೇಳ್ತಿದ್ದಾರಂತೆ.